ಗ್ರೀಕಿನ ಕ್ಯೂಬರ್ಮನ್, ಲ್ಯಾಟಿನ್ನ ಗ್ಯೂಬರ್ಮೆಡರ್, ಹಳೆಯ ಫ್ರೆಂಚಿನ ಗವರ್ನ್ಯೂರ್ ಬಳಿಕ ಇಂಗ್ಲಿಷ್ನ ಗವರ್ನರ್ ಬಂದಿದ. ಈ ಗವರ್ನರ್ ಹಾಗೂ ಅದರ ಮೂಲ ನುಡಿಗಳಿಗೆ ನಡೆಸುವವನು ಆಡಳಿತಗಾರ ಎಂದು ಅರ್ಥ. ಈಜಿಪ್ಟ್ ದೊರೆಗಳ ಕಾಲದಿಂದಲೂ ಅರಸನು ತನ್ನ ಸಾಮ್ರಾಜ್ಯದ ದೂರದ ಸ್ಥಳಕ್ಕೆ ಆಡಳಿತಾಧಿಕಾರಿ ನೇಮಿಸುತ್ತಿದ್ದ. ಶಬ್ದಗಳು ಬೇರೆ ಇದ್ದವು. ತಂದೆಯಿಂದ ಗಾಂಧಾರದ ಆಡಳಿತಾಧಿಕಾರಿಯಾದ ಅಶೋಕ, ತಂದೆಯಿದ್ದ ದಕ್ಕನ್ ಆಡಳಿತಾಧಿಕಾರಿಯಾದ ಔರಂಗಜೇಬ್, ನಡುವೆ ಎರಡನೆಯ ಪುಲಿಕೇಶಿಯಿಂದ ವೆಂಗಿ ಸಹ ದೊರೆ ಎನಿಸಿದ ಕುಬ್ಜ ವಿಷ್ಣುವರ್ಧನ ಎಂದು ಈ ಹುದ್ದೆ ಹಳೆಯದ್ದು. ಭಾರತದ ಸಂವಿಧಾನದಂತೆ ರಾಜ್ಯಗಳ ಮುಖ್ಯಸ್ಥ ರಾಜ್ಯಪಾಲ. ಆದರೆ ಚುನಾಯಿತ ಸರ್ಕಾರದ ಎದುರು ಇವರ ಅಧಿಕಾರ ಸೀಮಿತ. ತಮ್ಮ ಪಕ್ಷದವರನ್ನೇ ಎಲ್ಲ ಒಕ್ಕೂಟ ಸರ್ಕಾರಗಳು ರಾಜ್ಯಪಾಲರಾಗಿ ನೇಮಿಸಿವೆ. ಅವರ ಮೂಲಕ ರಾಷ್ಟ್ರಪತಿ ಆಡಳಿತ ಹೇರಿದ್ದೂ ಇದೆ. ಬಿಜೆಪಿ ಕಾಲದಲ್ಲಿ ಆ ಪಕ್ಷವಲ್ಲದೆ ಆರ್ಎಸ್ಎಸ್ ಮಂದಿಯೂ ರಾಜ್ಯಪಾಲರಾದರು. ಅವರದ್ದು ಬಿಜೆಪಿಯೇತರ ಸರ್ಕಾರ ಇರುವಲ್ಲಿ ಸದಾ ಭಿನ್ನರಾಗ. ಅಧಿವೇಶನ ಆರಂಭಿಸುವಾಗ ರಾಜ್ಯಪಾಲರು ಸರ್ಕಾರದ ಭಾಷಣ ಓದುವುದು ಕ್ರಮ. ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಅದು ವ್ಯತ್ಯಯವಾಗಿರುವುದು ಈ ಬಾರಿಯ ರಾಜಕೀಯ ಲೋಪ.